ನೋಡ್ರಿ, ದೇವರಿಗೆ ಒಲಿಸ್ಕೋಬೇಕಾಗಿತ್ತು ಅಂದ್ರೆ ಚಾಲೆಂಜ್ ಮಾಡಬೇಕಂತ. ದೇವರನ್ನು ಒಲಿಸ್ಕೋಬೇಕಾಗಿತ್ತು ಅಂತಂದ್ರೆ ಅವನ ಜೊತೆಗೆ ಹೋರಾಟ ಮಾಡಬೇಕು. ದೇವರನ್ನು ಸೋಲಿಸಬೇಕು, ಪರಮಾತ್ಮನನ್ನ ಸೋಲಿಸಬೇಕು. ಆದರೆ ಪರಮಾತ್ಮ ಯಾವುದಕ್ಕೆ ಸೋಲ್ತಾನ ಅನ್ನೋದನ್ನ ನಾವು ಮೊದಲು ಗೊತ್ತು ಮಾಡ್ಕೋಬೇಕು. ಯಾವ ಮನುಷ್ಯ ಯಾವುದಕ್ಕೆ ಸೋಲ್ತಾನ ಅನ್ನೋದು ಮೊದಲು ಗೊತ್ತು ಮಾಡ್ಕೋಬೇಕು. ಆ ನಂತರ ಅವನ್ನ ಹಿಡ್ಯಾಕ ಬರ್ತದ. ಅವನ ಮೊದಲು ವೀಕ್ನೆಸ್ ಗೊತ್ತಾಗಬೇಕು ನಮಗೆ. ಹಂಗ ಪರಮಾತ್ಮ ಯಾವುದಕ್ಕೆ ಸೋಲ್ತಾನ, ಪರಮಾತ್ಮ ಯಾವುದಕ್ಕೆ ಪ್ರಿಯ ಅದಾನ, ಅದನ್ನ ಅವನಿಗೆ ಕೊಡಬೇಕು. ಪರಮಾತ್ಮ ಯಾವುದಕ್ಕೆ ಪ್ರಿಯ ಅದಾನಂತಂದ್ರೆ ಇನ್ನೊಂದು ವಚನದೊಳಗೆ ಹೇಳ್ತಾರೆ ನೋಡ್ರಿ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವ ನೋದಿದ ಬ್ರಹ್ಮಣ ಶಿರಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಪರಮಾತ್ಮ ಯಾವುದಕ್ಕೆ ಪ್ರಿಯ ಅದನಂತಂದ್ರ ಭಕ್ತಿಗೆ ಮಾತ್ರ ಪ್ರಿಯ ಅದನ ಪರಮಾತ್ಮ. ಅವನನ್ನು ಯಾವುದರಿಂದ ಸೋಲಿಸಬೇಕಂದ್ರ ಭಕ್ತಿಯಿಂದನೇ ಸೋಲಿಸಬೇಕ. ನಾವು ಬಿಟ್ರೆ ಯಾವುದರಿಂದನೂ ಸೋಲಿಸಲಿಕ್ಕೆ ಆಗೋದಿಲ್ಲ. ಕೃಷ್ಣ ಪರಮಾತ್ಮನನ್ನು ಯಶೋಧ ಕಂಬಕ್ಕೆ ಕಟ್ತಿದ್ಲಂತ ಹಗ್ಗದ್ಲೆ. ನೀವು ಹುಡುಗರನ್ನ ಕಟ್ಟಬಹುದು, ದೇವ್ರನ್ನ ಕಟ್ಟಕ್ಕೆ ಬರ್ತದೇನ್ರಿ? ಕೃಷ್ಣ ಪರಮಾತ್ಮ ಜಗನ್ ನಿಯಾಮಕ, ಜಗದೊಡೆಯ, ಜಗದ್ ರಕ್ಷಕ, ಮುರಾರಿ ಮುಕುಂದ ಕೃಷ್ಣ ಪರಮಾತ್ಮ. ಅವನ್ನ ಯಶೋಧ ಇಂಥ ಕಂಬಕ್ಕೆ ಕಟ್ತಿದ್ಲಂತ. ಒಂದು ಗಿಡಕ್ಕೆ ಕಟ್ಟಿದ್ಲಂತ, ದೊಡ್ಡ ಬೇವಿನ ಗಿಡಕ್ಕೆ. ಮಣಿ ಮುಂದ ಚಿಕ್ಕ ಬೇವಿನ ಗಿಡ ಇದ್ದು ಅಂತ್ರಿ ಯಶೋಧನ ಮಣಿ ಮುಂದ. ಇಂಥ ಬಡ್ಡೆವು ಹಿಂಗ ನಾವು ಹಿಡಿದ್ರ ಸಾಲ್ತಿದ್ದಿಲ್ಲ, ಇಬ್ಬರು ಹಿಡಿಬೇಕದನ್ನ. ಅಂತ ದೊಡ್ಡ ಬಡ್ಡಿವು, ದೊಡ್ಡ ಗಿಡ. ಆ ಗಿಡಕ್ಕೆ ಕೃಷ್ಣನ್ ಕಟ್ತಿದ್ಲಂತ. ಕೃಷ್ಣ ಪರಮಾತ್ಮ ಏನ್ ಮಾಡ್ತಿದ್ದಂದ್ರ, ಈ ಕೃಷ್ಣನ್ ಇಲ್ಲಿ ಕಟ್ಟಿ ಆಕಿ ಒಳಗೆ ಹೋಗಿ ಹೊರಗೆ ಬರಗುಡದ. ಅವ ಕೃಷ್ಣ ಬರೇ 3-4 ವರ್ಷದ ಹುಡುಗರಿ, ಇಷ್ಟ 3-4 ವರ್ಷದ ಹುಡುಗ. ಹಗ್ಗದ್ಲೆ ಕಟ್ಟಿದ್ರ ಆ ದೊಡ್ಡ ಗಿಡ, ಆನಿಗೆ ಎತ್ತಲಾರ್ದಂತ ಗಿಡ, ಅದನ್ನ ಎಳ್ಕೊಂಡ 1 ಕಿಲೋಮೀಟರ್ ದೂರ ಹೊಕ್ಕಿದ್ದಂತ. ಕಟ್ಟಿದ ಆ ಗಿಡನ ಎಳ್ಕೊಂಡು ಹೊಕ್ಕಿದ್ದಂತ ಕೃಷ್ಣ ಪರಮಾತ್ಮ. ಎಷ್ಟು ಶಕ್ತಿವಂತಿರಬೇಕು ಅಂದ್ರ ಅಕ್ಕಿಗೆ ಪರಮಾತ್ಮ ಅನ್ನೋದು ಗೊತ್ತಾಗಲ್ಲ ಅಂತ ತಿಳ್ಕೊಂಡ. ಒಂದ್ಸಾರಿ ಗಿಡಕ್ಕೆ ಕಟ್ಟುವಾಗ ಕೃಷ್ಣ ನಗಾಕ್ ಹತ್ತಿದಂತ, ಕಟ್ಟಮ್ಮ ನೀ ಕಟ್ಟು, ಜಗತ್ತಿನೊಳಗ ನನ್ನನ್ನ ಬಂಧನ ಮಾಡುವ ತಾಕತ್ತು ಯಾರಿಗೂ ಇಲ್ಲ. ಇಡೀ ಜಗತ್ತನ್ನೇ ನನ್ನ ಬಂಧನದೊಳಗಿಟ್ಟುಕೋತೀನಿ ನಾನು. ಇಡೀ ಜಗತ್ತನ್ನ ನಾನೇ ಕಟ್ಟುತ್ತೀನಿ, ಆದ್ರೆ ನನ್ನನ್ನು ಕಟ್ಟೋರು ಯಾರೂ ಇಲ್ಲ. ನೀ ಕಟ್ಟಕತ್ತಿ ಅಂದ್ರ ಏನ್ ಈ ಹಗ್ಗದ್ಲೆ ಕಟ್ಟಿಯಲ್ಲ, ಈ ಹಗ್ಗ ಅಲ್ಲ, ನೀ ಸರ್ಪನಿ ಕಟ್ಟಿದ್ರು ಅದನ್ನ ಕಿತ್ತುಕೊಂಡು ಹೋಗ್ತೀನಿ. ಆದ್ರ ಈ ಹಗ್ಗ ನನಗೆ ಕಿತ್ತುಕೊಂಡು ಹೋಗಕ್ ಯಾಕೆ ಆಗವಲ್ತಂದ್ರ, ಬರೀ ಹಗ್ಗದ್ಲೆ ಅಟ್ಟ ಕಟ್ಟಿದ್ದೆ ಅಂದ್ರ 1 ನಿಮಿಷದೊಳಗೆ ಕೇಳ್ತಿದ್ನ, ಈ ಹಗ್ಗದೊಳಗ ನಿನ್ನ ಭಕ್ತಿ ಕೂಡ್ಯದವ, ಅದಕ್ಕೆ ಇದನ್ನ ನನಗೆ ಕಿತ್ಕೊಂಡು ಹೋಗಕ್ ಆಗಂಗಿಲ್ಲ. ಈ ಹಗ್ಗದೊಳಗ ನಿನ್ನ ಭಕ್ತಿ ಬಹಳ ದೊಡ್ಡದದ, ಆ ಭಕ್ತಿಯಿಂದ ನನ್ನ ಕಟ್ಟಕತ್ತಿಯಲ್ಲ, ನನಗಿದನ್ನ ಕಿತ್ಕೊಂಡು ಹೋಗಕ್ಕೆ ಬರಂಗಿಲ್ಲ ಅಂತ ಕೃಷ್ಣ ಪರಮಾತ್ಮ ಅಂತಿದ್ದಂತ. ನಿಮ್ಮ ಮಣಿಯೊಳಗ ಪರಮಾತ್ಮನನ್ನ ನಿಲ್ಲಿಸಬೇಕಾಗಿತ್ತಂದ್ರ ಭಕ್ತಿಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ. ನಿಮ್ಮ ಕಣ್ಣಿಗೆ ಕಂಡಾಗನ ದೇವ್ರದಾನಂತ ಅನ್ಬೇಡ್ರಿ. ಕಾಣ್ಲಾರ್ದನು ನಿಮ್ಮ ಮನ್ಯಾಗ ದೇವ್ರು ಇರ್ತಾನ್ರಿ. ಕಾಣ್ಲಾರ್ದನು ನಿಮ್ಗೆ ಗೊತ್ತದಲ್ಲ, ಸಿನಿಮಾ ನೋಡಿರಲ್ಲ, ಸಕುಬಾಯಿ ಬರೇ ಪಾಂಡುರಂಗನ ಕಟ್ಟಿಗೆ ಮೂರ್ತಿ ಇಟ್ಕೊಂಡು ಅಡ್ಡಾಡ್ತಿದ್ಲಕ್ಕಿ, ಹೌದಿಲ್ಲ? ಸಕುಬಾಯಿ ಪಾಂಡುರಂಗನ ಮೂರ್ತಿ, ಬರೇ ಕಲ್ಲಿನ ಮೂರ್ತಿ ಇಟ್ಕೊಂಡು ಅಡ್ಡಾಡ್ತಿದ್ಲು. ಆದ್ರ ಅದೇ ಕಲ್ಲಿನ ಮೂರ್ತಿ ಆಕೆ ಎಷ್ಟು ಒಳ್ಳೆಯದು ಮಾಡಿತ್ತು, ಎಷ್ಟು ಒಳ್ಳೆಯದು ಮಾಡಿತ್ತು ಅಂದ್ರೆ ಪರಮಾತ್ಮ ನಿಮ್ಮನ್ಯಾಗೂ ಅದಾನ, ನಿಮ್ಮನ್ಯಾಗೂ ಇರ್ತಾನವ. ಅವನ ಹೆಂಗ ಅಲ್ಲಿ ಇಟ್ಕೋಬೇಕಂದ್ರ ನಿಮ್ಮ ಮನೆಯೊಳಗ ದ್ವೇಷ ಇರಬಾರದು, ನಿಮ್ಮ ಮನೆಯೊಳಗ ಅಣ್ಣ ತಮ್ಮ ದ್ವೇಷ ಸಾಧಿಸಬಾರದು, ಅತ್ತಿ ಸೊಸಿ ಚಾಲೆಂಜ್ ಮಾಡಬಾರದು,
ಅಪ್ಪ ಮಗ ಹೊತ್ತೊಂಟ್ರ ಜಗಳಾಡಬಾರದು. ನಿಮ್ಮ ಮನೆಯೊಳಗ ಪ್ರತಿನಿತ್ಯ ಪ್ರೀತಿ, ನಗುವ, ವಿಶ್ವಾಸ, ಶ್ರದ್ಧೆ ಇವು ಇದ್ದು ಅಂದ್ರ ಅಲ್ಲಿ ದೇವ್ರ ಅದಾನಂತ ಪಕ್ಕ ತಿಳ್ಕೋಬೇಕು. ಯಾ ಮನ್ಯಾಗ ಹೊತ್ತೊಂಟ್ರ ಜಗಳ, ಮೋತಿ ದಮ್ ಮಾಡ್ಕೊತ್ಕೊಂಡ್ರುದು, ಶಟ್ಕೊಂಡು ಮಲ್ಕೊಳ್ಳೋದು, ಆ ನಂತರ ಬಾಂಡೆ ಒಗದು ದಡಲ್ ದಿಡಲ್, ದೇವ್ರ ಇರಂಗಿಲ್ಲವ. ಇದ್ದ ದೇವ್ರ ಹೊಕ್ಕತ್ ಹೊರಗೆ, ಇದ್ದ ದೇವ್ರ ಹೊಕ್ಕತ್ ಹೊರಗೆ. ದೇವರಿಗೆ ಮನ್ಯಾಗ ಇಟ್ಕೋಬೇಕಾದ್ರೆ ಅದಕ್ಕೆಲ್ಲ ಪದ್ಧತಿ ಅದ. ಹಂಗಿದ್ರಿ ಅಂದ್ರೆ ದೇವ್ರು ನಿಮ್ಮ ಜೊತೆ ಇರ್ತಾನ, ಕಾಣಂಗಿಲ್ಲಟ್ಟೆ. ಆ ರೀತಿಯೊಳಗ ಪರಮಾತ್ಮನನ್ನ ಪ್ರೀತಿಯಿಂದ ಮಾತ್ರ ಗೆಲ್ಲಾಕ ಬರ್ತದ. ಎಷ್ಟು ಚಂದ ಹಾಡಿದ್ರು ನೋಡ್ರಿ. ಜಂಬು ದ್ವೀಪನವ ಕಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ. ಒಂದು ದೇವ, ಇನ್ನೊಂದು ಪರಮಾತ್ಮ. ದೇವ್ರು ಹೇಳ್ತಾನಂತ ನಿನ್ನನ್ನು ಕೊಲ್ಲಲಾರ್ದ ಬಿಡಂಗಿಲ್ಲ ಅಂತ ದೇವ್ರಂತಾನಂತ. ಆದ್ರ ಭಕ್ತ ಅವನಿಗೆ ಕೈ ಮಾಡಿ ಅಂತಾನಂತ, ನೀ ಕೊಲ್ಲ, ನಾನು ನಿನ್ನ ಗೆಲ್ಲಲಾರ್ದ ಬಿಡಂಗಿಲ್ಲ ಅಂತ ಭಕ್ತ ಅಂತಾನಂತ. ನಿನ್ನನ್ನ ಗೆದ್ದೇ ತೀರ್ತನಂತ ಭಕ್ತ ಚಾಲೆಂಜ್ ಮಾಡ್ತಾನ, ನಿನ್ನನ್ನ ಕೊಂದೇ ತೀರ್ತನಂತ ಪರಮಾತ್ಮ ಚಾಲೆಂಜ್ ಮಾಡ್ತಾನ. ಆ ಇಬ್ಬರ ಯುದ್ಧದೊಳಗ ಯಾರ ಗೆದ್ರು ಅಂತಂದ್ರ ಬಸವಣ್ಣವ್ರು ಬರೀತಾರ, ಯಾರ ಗೆದ್ರು ಅಂತಂದ್ರ ಸತ್ಯವೆಂಬ ಕೂರಗಲವನೆ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗ. ಭಕ್ತರ ಗೆದ್ರಂತ, ಪರಮಾತ್ಮ ಸೋತಂತ. ಒಂದು ಪ್ರಸಂಗ ಹೇಳಿ ಮುಗಿಸ್ತೀನಿ ನಾನು ನಿಮಗ. ನಿನ್ನೆ ಹೇಳಿದ್ನಲ್ಲ, ಏನಂತಂದ್ರ ಪರಮಾತ್ಮ, ಕೃಷ್ಣ ಪರಮಾತ್ಮ ಪಾಂಡವರ ಹತ್ಯಕ್ಕೆ ಬರುವಾಗ ಅವ ಒಂದು ಆನೆ ಮಾಡಿದ್ದ. ಏನಂತಂದ್ರ ನಾನು ಎಲ್ಲಿ ಇರ್ತನಲ್ಲ ಅಲ್ಲಿ ಯುದ್ಧ ಮಾಡಂಗಿಲ್ಲ, ನಾನು ಯುದ್ಧ ಮಾಡಂಗಿಲ್ಲ. ಅವ ಕೃಷ್ಣ ಪರಮಾತ್ಮ ಹೇಳ್ದ, ಇವ್ರ ಕಡೆ ಎಲ್ಲ ಕಳಿಸಿದ, ಪಾಂಡವರ ಕಡೆ ಇವ ಹೊಂಟ. ಹೋಗುವಾಗ ದುರ್ಯೋಧನಂದ, ನೀ ಎಲ್ಲ ಈಗ ಹೇಳಿಪ ಮತ್ತ ಪಾಂಡವರ ಕಡೆ ಹೊಕ್ಕ ನಾನು ಮತ್ತ ನಾ ಯುದ್ಧ ಮಾಡಂಗಿಲ್ಲ ಅಂತ ಹೇಳಿ ಅಕಸ್ಮಾತ್ ಯುದ್ಧ ಮಾಡಿದೆ ಅಂದರ ನೋಡ್ರಿ, ಎಷ್ಟು ಅವಿಶ್ವಾಸಿ, ಒಂದು ದುರ್ಬುದ್ಧಿ. ಯಾರ್ದು? ದುರ್ಯೋಧನಂದ. ಪರಮಾತ್ಮ ಎಂದರ ಸುಳ್ಳು ಹೇಳ್ತಾನೇನ್ರಿ? ಅವ ತನ್ನ ಬಾಯಿಂದ ತಾನೇ ಹೇಳಕತ್ತಾನ, ಪಾಂಡವರ ಜೊತೆಗೆ ನಾ ಅವರಿಗೆ ಹಾದರು, ಅವ್ರ ಕಡೆ ಹಾದರು, ನಾನು ಬಿಲ್ಲು ಬತ್ತಳಿಕೆಗಳನ್ನು ಹಿಡಿಯೋದಿಲ್ಲ, ಬಾಣಗಳನ್ನು ಹಿಡಿಯೋದಿಲ್ಲ, ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ರು ದುರ್ಯೋಧನಂತನ ಅಕಸ್ಮಾತ್ ನೀ ಪ್ರಸಂಗ ಬಂದಾಗ ಬಿಲ್ ಹಿಡಿದಂದ್ರಪ್ಪ. ಅವಂದ ಕೃಷ್ಣ ಪರಮಾತ್ಮ ಬಾ ಕರೆದು ಒಳಗಿಂದ ಒಂದು ಚರಿಗೆ ನೀರು ತರಿಸಿ, ನೀರು ಬಿಟ್ಟು ಸೂರ್ಯನ ಮೇಲಾಣೆ, ಚಂದ್ರನ ಮೇಲಾಣೆ, ಅಷ್ಟ ದಿಕ್ಪಾಲಕರ ಮೇಲಾಣೆ, ನನ್ನ ಆಯುಧಗಳ ಮೇಲಾಣೆ, ನನ್ನ ಮಕ್ಕಳ ಮೇಲಾಣೆ, ನಾನು ಆಯುಧವನ್ನು ಹಿಡಿಯೋದಿಲ್ಲ ಅಂತ ಪ್ರಮಾಣ ಮಾಡಿ ನೀರು ಬಿಟ್ಟ. ಆಗ ವಿಶ್ವಾಸ ಬತ್ತ ಅವನಿಗೆ. ಯಾರಿಗೆ? ದುರ್ಯೋಧನನಿಗೆ. ನೀನು ಇನ್ನು ಮೇಲತ್ತ ನಮಗ ವಿಶ್ವಾಸ ಬತ್ತ, ಪಾಂಡವ್ರ ಕಡೆ ಹೋಗನಿ. ಯಾಕಂದ್ರೆ ಆನಿನ ಮಾಡಿದ್ಲ, ಏನಂತ? ಬಿಲ್ ಹಿಡಂಗಿಲ್ಲ, ಬತ್ತಳಿಕೆ ಹಿಡಂಗಿಲ್ಲ, ಬಾನ್ ಹಿಡಂಗಿಲ್ಲ, ಯುದ್ಧ ಮಾಡಂಗಿಲ್ಲ ಅಂತ ಹೇಳ್ಕೊಂಡ. ಯುದ್ಧ ನಡೀತು. ಯುದ್ಧ ನಡೆದ ಕೆಲವೊಂದು ದಿನ, 18 ದಿನದ ಮಹಾಭಾರತದ ಯುದ್ಧ ದಿನ ಪಟ್ಟಾಧಿಕಾರಿಯನ್ನು ಯಾರನ್ನ ಕಟ್ಟಿದ್ರು ಅಂತಂದ್ರ ಭೀಷ್ಮಾಚಾರ್ಯನ್ನು ಪಟ್ಟಾಧಿಕಾರಿಯನ್ನಾಗಿ ಮಾಡಿದರಂತ. ಪಟ್ಟಾಧಿಕಾರಿಯನ್ನಾಗಿ ಯಾರನ್ನ ಕಟ್ಟಿದ್ರು ಅಂತಂದ್ರ ಭೀಷ್ಮಾಚಾರ್ಯನ್ನಾಗಿ ಅವನನ್ನ ಏನ್ ಮಾಡಿದ್ರಂತಂದ್ರ ಪಟ್ಟಾಧಿಕಾರಿಯನ್ನಾಗಿ ಮಾಡಿದ್ರು. ಪಟ್ಟಾಧಿಕಾರ ಮಾಡಿದಾಗ ಆಗೊಂದಿಟ್ಟ ಕರ್ಣನಿಗೆ ಮನಸ್ಸಿಗೆ ನೋವಾಯ್ತಂತ. ಕರ್ಣ ಬಹಳ ದೊಡ್ಡ ಶೂರ ಕರ್ಣ. ಅವನಿಗೆ ಏನ್ ಅನಿಸ್ತು ಅಂದ್ರೆ ದುರ್ಯೋಧನನ ಮುಂದ ಬಂದ ಅಂದವ. ಏನಂದ ಅಂತಂದ್ರ, ಅಲ್ಲ ದುರ್ಯೋಧನ, ನಾನು ಎಂತ ಶೂರ, ಒಂದು ದಿನ ನನ್ನ ಯುದ್ಧದ ಪಟ್ಟಾಧಿಕಾರಿ ಮಾಡಿದಂದ್ರ ಆವತ್ತ ಪಾಂಡವರ ಧೂಳಿಪಟ ಹಾರಿಸಿಬಿಡ್ತೀನಿ, ಒಬ್ಬರನ್ನು ಇರುಗುಡಂಗಿಲ್ಲ ನಾನು. ಅಂತವ ನಾನು ಪರಶುರಾಮನ ಹತ್ತಿರ ವಿದ್ಯಾ ಕಲಿತ ಬಂದವ. 18 ದಿನ ನಡೆಯತಕ್ಕಂತ ಯುದ್ಧವನ್ನ ಇವತ್ತು 8ನೇ ದಿನ ಇವತ್ತನ ಯುದ್ಧ ಮುಗಿಸಿಬಿಡ್ತಿದ್ದೆ ನಾನು. ಆದ್ರೆ ನನ್ನ ಪಟ್ಟಾಧಿಕಾರನ್ನ ಕಟ್ಟೋದು ಬಿಟ್ಟು ಈ ಮುದಿಗೂಬೆ ಭೀಷ್ಮಾಚಾರಿ ವಯಸ್ಸಾಗ್ಯದ, ಇವನ್ನ ಪಟ್ಟಾಧಿಕಾರಕ್ಕೆ ಕಟ್ಟಿದ್ರ ಇವ್ ಯಾವಾಗ ಗೆಲ್ಲತಾನ, ಎಂದ ನಾವು ಗೆಲ್ಲತೀವು, ಇದೇನಂತಂದಾಗ ಈ ಮಾತ ಭೀಷ್ಮಾಚಾರಿಗೆ ಕೇಳ್ತಂತ್ರಿ. ಏನಂದ ಅಂತಂದ್ರ, ನನಗ ಮುದಿಗೂಬೆ ಅಂದಿವ, ನನ್ನ ಯುದ್ಧದ ದಾಹ ತೀರದ ಅಂತ ತಿಳ್ಕೊಂಡಾನ, ನನ್ನನ್ನು ಪಟ್ಟಾಧಿಕಾರಿಯಾಗಿ
ಗಟ್ಟಿಯಾಗಿ ಕಟ್ಟಿದರ ಇವನನ್ನು ಗೆಲ್ಲಕ ಆಗಂಗಿಲ್ಲ ಅಂತ ತಿಳ್ಕೊಂಡನಲ್ಲ. ಅದಕ್ಕೆ ನಾಳಿನ ದಿನ ನನ್ನ ಪಟ್ಟಾಧಿಕಾರಿ ಮಾಡತಾರಲ್ಲ ಇವತ್ತು, ನಾಳಿನ ದಿನ ಪಾಂಡವರನ್ನು ನೋಡಕ್ಕೆ ತಾನು ತಿಳ್ಕೊಂಡ ಕರ್ಣನಿಗೆ ಚಾಲೆಂಜ್ ಮಾಡಿದಂತವ. ಹೇ ಕರ್ಣ, ನೀ ಏನಂದಿ ನನಗ? ಈ ಮುದುಕಾದ ವಯಸ್ಸಿನ ಮುದುಕನ್ನ ಪಟ್ಟಾಧಿಕಾರ ಕಟ್ಟಿದರ ಇದೇನು ಗೆಲ್ಲತದ, ಇದೇನು ಯುದ್ಧ ಮಾಡ್ತದ ಅಂತ ಅಂದಿಲ್ಲ ನೀನು. ನಾನೊಂದು ಚಾಲೆಂಜ್ ಮಾಡ್ತೇನೆ, ಈಗ ನಾನೊಂದು ಪ್ರತಿಜ್ಞೆ ಮಾಡ್ತೇನೆ. ಏನಂತಂದ್ರ, ದುರ್ಯೋಧನ ಅರ್ಜುನ ಇಬ್ರು ಕೂಡಿ ಕೃಷ್ಣ ಪರಮಾತ್ಮನನ್ನು ಕರೆಯಕಾದಾಗ, ಯುದ್ಧಕ್ಕೆ ಕರೆಯಕಾದಾಗ ಕೃಷ್ಣ ಪರಮಾತ್ಮ ಹಾನಿ ಮಾಡ್ಯಾನ. ಏನಂತ? ನಾನು ಬಿಲ್ಲು ಬತ್ತಳಿಕೆಗಳನ್ನು ಹಿಡಿಯೋದಿಲ್ಲ. ಈ 18 ದಿನ ನಡೆಯತಕ್ಕಂತ ಮಹಾಭಾರತದೊಳಗ ನಾನು ಯುದ್ಧ ಮಾಡೋದಿಲ್ಲ ಅಂತ ಹಾನಿ ಮಾಡ್ಯಾನ, ನೀರು ಬಿಟ್ಟ. ಆದ್ರ ನಾ ಇವತ್ತ ಹಾನಿ ಮಾಡ್ತಾನ ಕರ್ಣ ನಿನ್ನ ಮುಂದ. ಏನಂತಂದ್ರ, ನಾಳಿನ ದಿನ ಆ ಕೃಷ್ಣ ಪರಮಾತ್ಮನನ್ನ ಕೈಲೇ ಬಿಲ್ಲು ಬತ್ತಳಿಕೆಗಳನ್ನು ಹಿಡಿಸೇ ತೀರ್ತನಂತ ಇವ ಹಾನಿ ಮಾಡಿದ. ಭೀಷ್ಮಾಚಾರ್ಯ ಹಾನಿ ಮಾಡಿದ. ನಾಳಿನ ದಿನ ಯುದ್ಧದ ದಿನದೊಳಗ ಆಯುಧ ಹಿಡಿಬೇಕು. ಕೃಷ್ಣ ಪರಮಾತ್ಮ ಅವನ ಕಡೆಯಿಂದ ಆಯುಧ ಹಿಡಿಸೇ ತೀರ್ತನ ಅಂತ ತಿಳ್ಕೊಂಡು ಭೀಷ್ಮಾಚಾರ್ಯ ಹಾನಿ ಮಾಡಿ ಮರುದಿವಸ ಸೂರ್ಯೋದಯಕ್ಕೆ ಯುದ್ಧಕ್ಕೆ ಬಂದ 5 ನಿಮಿಷದೊಳಗ, ಯುದ್ಧ ಪ್ರಾರಂಭ ಮಾಡಿದ 5 ನಿಮಿಷದೊಳಗ ಪಾಂಡವರ ಸೈನ್ಯ ನುಚ್ಚ ನೂರಾಗಿ ಹೋಗಿತ್ತು. 8 ದಿನ ಕೂಡಿ 8,000 ಮಂದಿ ಸತ್ತಿಲ್ಲ. ಒಂದೇ ದಿನ 80,000 ಮಂದಿ ಸತ್ತಿದ್ರಂತ ಭೀಷ್ಮಾಚಾರಿ ಕೈಯೊಳಗ. ಪಾಂಡವರ ದಿಕ್ಪಾಲಾಗಿ ಓಡಿದ್ರು. ಕೃಷ್ಣ ಪರಮಾತ್ಮ ಶುಟ್ಟವಂತವನಿಗೆ, ಅರೆ ಭೀಷ್ಮಾಚಾರಿ ಈ ಅಳತಿ ಯುದ್ಧ ಮಾಡಕತ್ತಾನಂದ್ರೆ ಪಾಂಡವರು ಸೋಲ್ತಾರಂತ ಹೇಳಿ ಅವ ರಥದಿಂದ ಕೆಳಗೆ ಜಿಗದ. ಕೃಷ್ಣ ಪರಮಾತ್ಮ ರಥದಿಂದ ಕೆಳಗೆ ಜಿಗದ. ಒಂದು ರಥದ ಗಾಲಿ ಮುರಿದು ಬಿದ್ದಿತ್ತು, ರಥ ಮುರಿದು ಗಾಲಿ ಬಿದ್ದಿತ್ತು. ಆ ಗಾಲಿ ತಗೊಂಡು ಕೃಷ್ಣಗೆ ಎಷ್ಟು ಸಿಟ್ಟು ಬಂದಿರ್ಬೇಕು ನೋಡ್ರಿ. ಪಾಂಡವರು 5 ಮಂದಿ ಅತ್ತಾಗ ಇತ್ತಾಗ ಓಡಿ ಹೋಗಿದ್ರು, ಸೈನ್ಯ ಎಲ್ಲ ಓಡಿ ಹೋಗಿಬಿಟ್ಟಿತ್ತು. ಪಾಂಡವರ ಕಡೆ ಯಾರೂ ನಿಂತಿಲ್ಲ. ಹಂಗ ಯುದ್ಧ ಮಾಡಿದ, ಹಂಗ ಬಿಲ್ಲು ಬತ್ತಳಿಕೆಗಳನ್ನು ಬಿಟ್ಟಿದ್ದ. ರಥದೊಳಗಿಂದ ಕೆಳಗೆ ಜಿಗುದು ರಥದ ಗಾಲಿ ತಗೊಂಡ ಭೀಷ್ಮಾಚಾರಿಗೆ ಹಿಂಗ ಒಗ್ಯಾಕ ಹೋದವ. ಭೀಷ್ಮಾಚಾರಿಗೆ ಗಾಲಿ ತಗೊಂಡು ಹಿಂಗ ಒಗ್ಯಾಕ ಹೋದಾಗ ಆಗ ಭೀಷ್ಮಾಚಾರಿ ಬಿಲ್ಲ ಬಾಣ ಬತ್ತಳಿಕೆ ಕೆಳಗ ಬಿಟ್ಟ ನಿಂತು ಬಿಟ್ಟಂತ. ಇನ್ನು ಯುದ್ಧ ಮಾಡಂಗಿಲ್ಲ ಕೃಷ್ಣ ಅಂದಂತಾವ್. ಯಾಕಂತಂದಾಗ, ನಾ ಹಾನಿ ಮಾಡಿದ್ನಿ, ಕರ್ಣನಿಗೆ ತೋರಿಸಬೇಕಾಗಿತ್ತು ನನ್ನ ಯುದ್ಧದ ಕೌಶಲ್ಯವನ್ನ. ನೀನು ಹಾನಿ ಮಾಡಿದ್ದಲ್ಲ, ಏನು ಬಿಲ್ಲು ಬತ್ತಳಿಕೆಗಳನ್ನು ಹಿಡಿಯಂಗಿಲ್ಲ ಅಂತ ಏನು ಹಾನಿ ಮಾಡಿದ್ದಲ್ಲ, ನಿನ್ನ ಕೈಯೊಳಗ ಯುದ್ಧವನ್ನ ಮಾಡಿಸೇ ತೀರ್ತನಂತ ನಾ ಹಾನಿ ಮಾಡಿದ್ನಿ. ಇವತ್ತು ನೀನು ಬತ್ತಳಿಕೆಗಳನ್ನು ಹಿಡಿದ, ಆಯುಧಗಳನ್ನು ಹಿಡಿದು ಬಂದೆಲ್ಲ, ಸಾಕ, ನಾ ಇನ್ನು ಯುದ್ಧ ಮಾಡಂಗಿಲ್ಲ, ನೋಡು ಕರ್ಣ ಅಂತ ಹೇಳಿದಂತ. ಆಗ ಕೃಷ್ಣ ಪರಮಾತ್ಮ ಅಂದಂತ, ನಾ ಎಲ್ಲಿ ಬಿಲ್ಲು ಬತ್ತಳಿಕೆಗಳನ್ನು ಹಿಡಿದಿಲ್ಲ ಅಂತಂದಾಗ ಭೀಷ್ಮಾಚಾರ್ಯ ಹೇಳಿದಂತ, ಸಾಯುವ ಸಂದರ್ಭದೊಳಗ, ಸಂಕಟದ ಪ್ರಸಂಗದೊಳಗ ನೀ ರಥದ ಗಾಲಿ ತಗೊಂಡ ನನ್ನ ಒಗ್ಯಾಕ ಬಂದ್ರು ಅದು ಆಯುಧನೇ. ನೀ ಸೋತಿ ಅಂತ ಒಪ್ಪೋ, ನಾನು ಗೆದ್ದಿನಂತ ತಿಳ್ಕೊಂಡ ಭೀಷ್ಮಾಚಾರ್ಯ ಹೇಳಿದಂತ. ಆಗ ಕೃಷ್ಣ ಪರಮಾತ್ಮ ಹೇಳಿದಂತ, ನೀನು ನನ್ನ ಆಪ್ತ ಭಕ್ತದಿಯಪ್ಪ, ನಾನು ಭಕ್ತನಿಗೆ ಬಿಟ್ರೆ ಬೇರೆ ಯಾರಿಗೂ ಸೋಲಂಗಿಲ್ಲ, ನಾ ನಿನ್ನ ಸಲುವಾಗಿ ನನ್ನ ಆನೆಯನ್ನು ಮುರಿಬೇಕಾಯಿತು ಅಂತ ತಿಳ್ಕೊಂಡ ಕೃಷ್ಣ ಪರಮಾತ್ಮ ಭೀಷ್ಮಾಚಾರ್ಯಗೆ ಹೇಳಿದಂತ. ಆ ಪ್ರಸಂಗವನ್ನು ನೋಡೇ ಬಹುತೇಕ ಬಸವಣ್ಣವರು ಬರೆದಿರಬೇಕು. ಜಂಬು ದ್ವೀಪನವ ಕಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ, ಕೊಲುವೆನೆಂಬ ಭಾಷೆ ಭಕ್ತನ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು ಅಂತ ತಿಳ್ಕೊಂಡ. ಸತ್ಯವೆಂಬ ಕೂರಗಲವನೆ ಹಿಡಿದು, ಸತ್ಯ ಅಂತಂದ್ರ ಪ್ರಾಮಾಣಿಕತನ, ಪ್ರಾಂಜಲ ಮನಸ್ಸು, ಪರಿಶುದ್ಧವಾದ ಮನಸ್ಸು, ಪರಿಶುದ್ಧವಾದ ಭಕ್ತಿ, ಇದರಿಂದ ಪರಮಾತ್ಮನನ್ನು ಗೆಲ್ಲಲಿಕ್ಕೆ ಬರ್ತದ ಅಂತ ತಿಳ್ಕೊಂಡು ಹಿಂದಿನ ಇತಿಹಾಸದೊಳಗೆ ಬರೆದಿದ್ದಾರೆ. ನಾವು ಕೂಡ ಪರಮಾತ್ಮನನ್ನ ಗೆಲ್ಲಬೇಕಾಗಿತ್ತಂದ್ರೆ ಬರೀ ಪೂಜೆಯಿಂದ, ಬರೀ ನೈವೇದ್ಯದಿಂದ ಗೆಲ್ಲಲಿಕ್ಕೆ ಆಗೋದಿಲ್ಲ. ನಮ್ಮ ಗೆಲುವು ಎದರಿಂದ ಅಂತಂದ್ರೆ ಅವನ ಮೇಗಿರ್ತಕ್ಕಂಥ ಪರಮ ಪ್ರೇಮ, ಅವನ ಮೇಲೆ ಇರತಕ್ಕಂಥ ವಿಶ್ವಾಸ, ಅವನ ಮ್ಯಾಗ ಇರತಕ್ಕಂಥ ನಂಬಿಕೆಯಿಂದ ನಾವು ಪರಮಾತ್ಮನನ್ನ ಗೆಲ್ಲಬಹುದು, ಭಜಿಸಬಹುದು ಅಂತಕ್ಕಂಥ ಮಾತುಗಳನ್ನು ತಮ್ಮೆಲ್ಲರಿಗೆ ತಿಳಿಸಿ 2 ಮಾತುಗಳಿಗೆ ವಿರಾಮ ಮಾಡೋಣ. ಓಂ ತತ್ಸತ್. ಸಾಂಬ ಜಯ ನಮ ಪಾರ್ವತೇ ಪತೆ ಹರ ಹರ ಮಹಾದೇವ.